ಬತ್ತೀಯ ಮಾಡ್ಕೊಂತಿದ್ದ. ಫೈನಲಿ ಆಗಿದೆ ಫ್ರೆಂಡ್ಸ್, ರೆಡಿ ಟು ಟೇಸ್ಟ್. ಯಮ್ಮಿ ಯಮ್ಮಿ ರೆಸಿಪಿ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್ ಹೊನ್ನಾವರ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಟೈಮ್ ಈಗ 1 ಗಂಟೆಗೆ ಬಂತು. ನಾವು ಹೊನ್ನಾವರ ಹೋಗಿದ್ವಿ, ನಾನು ಮತ್ತು ಅಮ್ಮ. ಬೆಳಿಗ್ಗೆ ತಿಂಡಿ ಅದ್ದೆ 8:30-9 ಗಂಟೆಗೆ ಹೊರಟಿದ್ವಿ. ಅಂತೂ ಎಲ್ಲ ಕೆಲಸ ಮುಗಿಸ್ಕೊಂಡು ಒಂದು 12 ಗಂಟೆ ಅಷ್ಟೊತ್ತಿಗೆ ಮನೆಗೆ ಬಂದು ತಲುಪಾಗಿತ್ತು. ಆಮೇಲೆ ನಾವು ಹೋಗಿ ಬರೋ ತನಕ ಮಳೆ ಇಲ್ಲಾಗಿತ್ತು. ಮನೆಗೆ ಬಂದು ಆದದ್ದೇ ಈಗ ಮಳೆ ಶುರುವಾಗಿದೆ. ಈಗ ಸಕ್ಲೆ ಸಾರು ಮಾಡ್ತಾಯಿದ್ದೀವಿ ಆಯಿತಾ. ಈಗ ಮೀನೆಲ್ಲ ಏನೂ ಇಲ್ಲ ನೋಡಿ, ಹಾಗೆ ಇದರ ಫ್ರಾನ್ಸ್ ಆಗಿರ್ಬೋದು, ಕೆಲವೊಂದು ಸಣ್ಣ ಪುಟ್ಟ ಮೀನುಗಳೆಲ್ಲ ಸಿಗುತ್ತೆ. ಅದು ಬೆಳಿಗ್ಗೆ ಒಂದು ತಾಸು ಹೀಗಿರ್ತದೆ ಅಷ್ಟೇ, ಆಮೇಲೆ ಮತ್ತೆಲ್ಲ ಸಿಗೋದಿಲ್ಲ. ಬೆಳಿಗ್ಗೆ ನಾವು ಹೋದಷ್ಟೊತ್ತಿಗೆ ಸಿಕ್ಕಿದರೆ ನಮ್ಮ ಲಕ್ ಅಂತಲೇ ಹೇಳ್ಬೋದು. ಹಾಗೆ ರೇಟೆಲ್ಲ ಜಾಸ್ತಿ ಇರ್ತದೆ. ನಾವು ಹೋದಾಗೂ ಇವತ್ತು ಬೆಳಿಗ್ಗೆ ಮೊದಲೇ ಹೋಗಿದ್ವಲ್ಲ, ಹಾಗಾಗಿ ನಮಗೆ ಸಿಕ್ತು, ನಮ್ಮ ಲಕ್ ಅಂತಲೇ ಹೇಳ್ಬೋದು. ಹಾಗೆ ತಗೊಂಡು ಬಂದು ಈಗ ಕ್ಲೀನೆಲ್ಲ ಆಯಿತು, ಮಸಾಲ ಅರಿತಾ ಇದ್ದೀವಿ. ಹಾಗೆ ಇವತ್ತೊಂದು ಮಳೆಗೆ ಗಮ್ಮತ್ತು ನೋಡಿ ನಮ್ಮ ಮನೇಲಿ, ಫ್ರಾನ್ಸ್ ಇದು ರೆಸಿಪೀಸ್. ಸೊ ಹೊಸದಾಗಿ ಇನ್ನೊಂದು ರೆಸಿಪೀಸ್ನೆಲ್ಲ ಟ್ರೈ ಮಾಡುವಂತ ಅಂದ್ಕೊಂಡಿದ್ದೀನಿ. ವೀಡಿಯೋಸ್ಗಳಲ್ಲೆಲ್ಲ ನೋಡ್ತಾ ಇದ್ದೀನಾ, ಹಾಗೆ ನಾನು ಟ್ರೈ ಮಾಡಬೇಕು ಅಂತ ಆಸೆ ಆಗ್ತಾ ಇತ್ತು. ಹಾಗೆ ಇವತ್ತು ಮಳೆ ಬೇರೆ ಬರ್ತಾ ಇದೆ, ಪರ್ಫೆಕ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಹಾಗೆ ಮಧ್ಯಾಹ್ನದ ನಂತರ ಮಾಡ್ತೀನಿ. ಸೊ ಇವಾಗ ಸ್ವಲ್ಪ ಕೆಲಸ ಎಲ್ಲ ಉಂಟು, ಅದನ್ನೆಲ್ಲ ಮುಗಿಸ್ಬೇಕು ಮನೆ ಒಳಗಡೆಗೆ. ಇನ್ನು ಮಳೆ ಕೂಡ ಶುರುವಾಗಿದೆ ನೋಡಿ. ಹಾಗೆ ಇವತ್ತಿನ ಬ್ಲಾಗ್ ಕೂಡ ಶುರು ಮಾಡೋಣ. ಲೆಟ್ಸ್ ಗೋ. ಫ್ರೆಂಡ್ಸ್, ಇವಾಗ ನಾನು ವಿಡಿಯೋಗೆ ವಾಯ್ಸ್ ಓವರ್ ಮಾಡ್ತಾ ಇದ್ದೀನಿ. ನಮ್ಮೂರಲ್ಲಂತೂ ಜೋರು ಮಳೆ, ಗುಡುಗು, ಮಿಂಚು, ಗಾಳಿ, ಹೀಗೆ ವಿಪರೀತ ಮಳೆ ಶುರುವಾಗಿದೆ. ಸೊ ಮಕ್ಕಳಿಗೆಲ್ಲ ಶಾಲೆಗಳಿಗೆಲ್ಲ ರಜೆ ಕೊಟ್ಟಿದ್ದಾರೆ.
ಹಾಗೆ ವಾಯ್ಸ್ ಓವರ್ ಮಾಡ್ತಾ ಇರುವಾಗ ಮಳೆಯ ಸೌಂಡ್ ನಿಮಗೂ ಕೂಡ ಕೇಳಿಸಿರ್ಬೋದು. ಇದಿವಾಗ ಏನು ಮಾಡ್ತಾಯಿದ್ದೀನಿ ಅಂತಂದರೆ, ನಿನ್ನೆ ಹೇರ್ ಪ್ಯಾಕ್ ಪೌಡ್ರ್ ಮಾಡಿದ್ದೆ ನೋಡಿ, ಮಿಕ್ಸಿಯಲ್ಲಿ ಪೌಡ್ರ್ ಮಾಡಿದಾಗ ಅದನ್ನು ಜರಡಿ ಹಿಡಿದಾಗ ಮತ್ತು ದೊಡ್ಡ ದೊಡ್ಡ ಈ ಪೌಡರ್ ಉಳಿಯುತ್ತೆ. ಅದನ್ನು ಮತ್ತೆ ಮಿಕ್ಸರಲ್ಲಿ ಹಾಕಿದ್ರೂ ಕೂಡ ಅದು ನುಣ್ಣಗೆ ಪೌಡ್ರ್ ಆಗೋದಿಲ್ಲ. ಹಾಗಾಗಿ ಅದನ್ನು ನಾನು ಸೈಡಲ್ಲೇ ಇಟ್ಟು ಈ ಥರ ಎಣ್ಣೆಯಲ್ಲಿ ಹಾಕ್ತೀನಿ ನೋಡಿ. ಉಳಿದಿರುವಂಥ ಇದಿಷ್ಟು ಪೌಡ್ರಿಗೆ ಒಂದು ಅರ್ಧ ಲೀಟ್ರ್ ಆಗುವಷ್ಟು ಎಣ್ಣೆ ಆಗುತ್ತೆ. ಒಂದು 1/4 ಲೀಟ್ರ್ ಆಗುವಷ್ಟು ಎಣ್ಣೆಯನ್ನು ಹಾಕ್ಕೊಂಡು ಚೆನ್ನಾಗಿ ಕಾಯಿಸ್ಕೊಳ್ಬೇಕು. ಆ ಪೌಡರ್ ಏನು ದೊಡ್ಡ ಕಡಿ ಪೌಡರ್ ಇರುತ್ತೆ ಅದು ಚೆನ್ನಾಗಿ ರೋಸ್ಟ್ ಆಗಬೇಕು. ಅದರ ಕಂಪೆಲ್ಲನ್ನು ಕೂಡ ಎಣ್ಣೆಯಲ್ಲಿ ಬಿಡಬೇಕು. ಅಲ್ಲಿವರೆಗೂ ಕೂಡ ಚೆನ್ನಾಗಿ ನಾವು ಎಣ್ಣೆಯಲ್ಲಿ ಈ ಥರ ಕುದಿಸ್ಕೋಬೇಕು. ಕುದಿಸಿ ಅದು ಅಂದರೆ ಒಂದು ತಣ್ಣಾದಮೇಲೆ ಒಂದು ದಿನ ಇಟ್ಟು ಮಾರನೇ ದಿನ ಈ ರೀತಿ ಚೆನ್ನಾಗಿ ಸೋಸ್ಕೊಳ್ಬೇಕು. ಆವಾಗ ಒಂದು ನ್ಯಾಚುರಲ್ ಇರುವಂಥ ಒಂದು ಎಣ್ಣೆ ಸಿಗುತ್ತೆ. ಸೊ ಈ ಎಣ್ಣೆಯನ್ನು ನಾವು ಹೇರ್ಸ್ಗೆ ಅಪ್ಲೈ ಮಾಡಿದ್ರೆ ಹೇರ್ಸ್ ಅಷ್ಟೊಂದು ಕಪ್ಪಾಗಿ ಬ್ರೈಟಾಗಿ ಮತ್ತು ತುಂಬ ಅಂದರೆ ಚೆನ್ನಾಗಿರುವಂಥ ಹೇರ್ಸ್ ಸಿಗುತ್ತೆ. ಹಾಗೆ ಮೇಂಟೈನ್ ಕೂಡ ಆಗುತ್ತೆ. ಹಾಗೆ ಇದನ್ನು ನಾನು ಪ್ರತಿ ವರ್ಷವೂ ಕೂಡ ಮಾಡ್ತೇನೆ. ಮತ್ತು ನನಗೆ ಇದರಿಂದ ತಲೆನೋವು ಕೂಡ ಕಂಟ್ರೋಲಿಗೆ ಬಂದಿದೆ. ಈ ಥರ ಹೇರ್ ಪ್ಯಾಕ್ಸ್ ಪೌಡ್ರ್ಗಳನ್ನ ಮತ್ತು ಆಯಿಲ್ಗಳನ್ನ ಯೂಸ್ ಮಾಡ್ತಾ ಇರೋದ್ರಿಂದ. ಹಾಗಾಗಿ ನಾನು ಇದನ್ನು ನಿಮಗೂ ಕೂಡ ಸಜೆಸ್ಟ್ ಮಾಡಿದ್ದೀನಿ. ಸೊ ನೀವೆಲ್ಲರೂ ಕೂಡ ತಪ್ಪದೇನೆ ಈ ಥರ ಹೇರ್ ಆಯಿಲ್ ಮತ್ತು ಹೇರ್ ಪ್ಯಾಕನ್ನು ಮನೆಯಲ್ಲಿ ಮಾಡಿಕೊಂಡು ಹಚ್ಕೊಳ್ಳಿ. ಹಾಗೆ ತುಂಬ ಚೆನ್ನಾಗಿರುವಂಥ ರಿಸಲ್ಟ್ ಅಂತೂ 100% ಸಿಗುತ್ತೆ. ನೆತ್ತಿಗನೆ ಹಾಕು. ಇದು ನೋಡಿ ಫ್ರೆಂಡ್ಸ್, ನಾನು ಹಲಸಿನ ಹಣ್ಣು ಕಟಿಂಗ್ ಮಾಡಿದಂಥ ಸ್ಟೈಲ್. 5 ನಿಮಿಷದಲ್ಲಿ ಒಂದು ಹಲಸಿನ ಹಣ್ಣನ್ನು ಕಟ್ ಮಾಡಿಬಿಟ್ಟಿದ್ದೀನಿ ನೋಡಿ, ಸೂಪರಾಗಿದೆ. ಈಗ ಅಮ್ಮನ ಕೆಲಸ ಬಿಡಿಸೋದು ನೋಡಿ. ಹೀಗೆ ಕೊಯ್ಬೇಕು ಹಲಸಿನ ಹಣ್ಣನ್ನು. ಫ್ರಾನ್ಸ್ ಉಂಟಲ್ಲ ಫ್ರೆಂಡ್ಸ್, ಅದರದ್ದು ಒಂದು ರೆಸಿಪಿ ಮಾಡುವಂತ ಇದ್ದೀನಿ. ಸೊ ಅದಕ್ಕೆ ಸ್ವಲ್ಪ ಇದು ಪೇಸ್ಟನ್ನು ಮಾಡ್ಕೊಳ್ತಾ ಇದ್ದೀನಿ. ನಾವು ಯಾವುದು ರೆಡಿಮೇಡ್ ಪೌಡರ್ಗಳನ್ನೆಲ್ಲ ಬಳಸೋದು ತುಂಬ ಕಷ್ಟ, ತುಂಬ ಅಂದರೆ ಬಳಸೋದೇ ಇಲ್ಲ. ಏನಂತಂದರೆ ಇದು ಹೋಮ್ ಮೇಡ್ ಪೇಸ್ಟ್ಗಳನ್ನ ಮಾಡಿಬಿಡ್ತೀವಿ. ಸೊ ಅದಕ್ಕೆ ಈಗ ಒಂದು 3 ಮೆಣಸು, ಆಮೇಲೆ ಒಂದು 5ರಿಂದ 6 ಕಾಳು ಮೆಣಸು, 2 ಶುಂಠಿ, ಹೀಗೆ ಸಣ್ಣ ಸಣ್ಣದು ಬೆಳ್ಳುಳ್ಳಿ, ಅದಾದಮೇಲೆ 1 ಚಮಚ ಆಗುವಷ್ಟು ಧನಿಯಾ, ಇದಷ್ಟನ್ನು ಸ್ವಲ್ಪ ಪೇಸ್ಟ್ ಮಾಡ್ಕೊಳ್ಬೇಕು ನೋಡಿ. ಇದು ಪೇಸ್ಟ್ ಮಾಡ್ಕೊಂಡು ಬಂದೆ. ಒಂದು 3 ಸ್ಪೂನ್ ಆಗುವಷ್ಟನ್ನು ಹಾಕೊಂಡಿದ್ದೀನಿ ಪೇಸ್ಟನ್ನು. ಸೊ ಇದಕ್ಕೆ ಸ್ವಲ್ಪ ಅರಿಶಿನ ಹಿಟ್ಟು, ಇದು ಹೋಮ್ ಮೇಡ್ ಆಗಿರೋದ್ರಿಂದ ಸ್ಟ್ರಾಂಗ್ ಇರುತ್ತೆ. ಆಮೇಲೆ 1 ಸ್ಪೂನ್ ಆಗುವಷ್ಟು ಕಾರ್ನ್ಫ್ಲವರ್ ಹಾಕಿದ್ದೀನಿ. ಮತ್ತು 1 ಸ್ಪೂನ್ ಆಗುವಷ್ಟು ಮೊಸರು, ಗಟ್ಟಿ ಮೊಸರು ಒಂದು ಸ್ವಲ್ಪ ಹಾಕಿದ್ದೀನಿ, 1 ಸ್ಪೂನ್ಗಿಂತನೂ. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು. ಸೊ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕು. ಫಸ್ಟ್ ಟೈಮ್ ಮಾಡ್ತಾಯಿರೋದು ರೆಸಿಪಿನ. ಟೇಸ್ಟ್ ಹೆಂಗೆ ಬರುತ್ತೆ ಅನ್ನೋದನ್ನ ನೋಡಲಿಕ್ಕೆ ಕ್ಯೂರಿಯಾಸಿಟಿ ಉಂಟು. ಸೊ ನೀವು ಯಾರಾದರೂ ಟ್ರೈ ಮಾಡಿದರೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ನೋಡಿ, ಇವಾಗ ಇದು ಪೇಸ್ಟ್ ಆಗಿದೆ, ಮಸಾಲ ಪೇಸ್ಟು ನೋಡಿ. ಇದಕ್ಕೆಲ್ಲನೂ ಹಾಕಾಗಿದೆ ಮ್ಯಾರಿನೇಟ್ ಮಾಡಲಿಕ್ಕೆ. ಇವಾಗ ನನ್ನ ಹತ್ರ ಇರುವಂಥ ಸಟ್ಲಿಯನ್ನು ಹೀಗೆ ಹಾಕ್ತೀನಿ. ಹೀಗೆಲ್ಲನೂ ಕೂಡ ಮಿಕ್ಸ್ ಮಾಡಿ ಒಂದು 15 ನಿಮಿಷ ಇಡಬೇಕು ನೋಡಿ. ಸೂಪರಾಗಿ ಬರ್ತಾಯಿದೆ.
ನೋಡಿ ಹೀಗಾಗಿದೆ ಇದು. ಇದನ್ನೊಂದು 15 ನಿಮಿಷ ಹೀಗೆ ಇಡಬೇಕು. ಇದಕ್ಕೆ ನೋಡಿ ಹುಳಿ ಹಾಕ್ಲಿಕ್ಕೆ ನಂಗೆ ನೆನಪೆಲ್ಲ ಆಗಿತ್ತು, ಹಾಗೆ 1-2 ಡ್ರಾಪ್ ಆಗುವಷ್ಟು ಹುಳಿಯನ್ನು ಹಾಕಿದ್ದೇನೆ. ಫೈನಲಿ ಆಗಿದೆ ಫ್ರೆಂಡ್ಸ್, ರೆಡಿ ಟು ಟೇಸ್ಟ್. ಯಮ್ಮಿ ಯಮ್ಮಿ ರೆಸಿಪಿ. ನಾವು ಕಟ್ಟಿದೆ ಜಗಿದ್ದಾರೆ ಅದೇನ ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹಾಗೆ ಇವತ್ತು ತೋರಿಸಿರುವಂಥ ನಾನು ಮಾಡಿರುವಂಥ ಒಂದು ಸಿಂಪಲ್ ರೆಸಿಪಿ, ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುವಂಥ ಒಂದು ರೆಸಿಪಿ. ನಿಮಗೇನಾದರೂ ಇಷ್ಟ ಆಗಿದ್ದರೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡ್ಬೋದು. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು Q&A ವಿಡಿಯೋವನ್ನು ಮಾಡ್ತಾಯಿದ್ದೀನಿ. ಸೊ ನಿಮಗೇನಾದರೂ ಡೌಟ್ಗಳಿದ್ದರೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಯಾಕೆ ಮಾಡ್ತಾಯಿದ್ದೀನಿ ಅಂತಂದರೆ, ಒಂದಿಷ್ಟು ವಿಡಿಯೋದಲ್ಲಿ ಕೆಲವೊಬ್ರದ್ದು ಡೌಟ್ಗಳೆಲ್ಲ ಕಾಮೆಂಟ್ಸ್ ಮಾಡ್ತಾಯಿದ್ರು. ಸೊ ಪೇಮೆಂಟ್ ಬಗ್ಗೆ ಆಗಿರ್ಬೋದು, ಹೀಗೆ ನಮ್ಮ ಮನೆಯದು ಕೆಲವೊಂದಿಷ್ಟು ವಸ್ತುಗಳನ್ನೆಲ್ಲ ಸೇಲ್ ಮಾಡ್ತೀರ ಅನ್ನೋದ್ರ ಬಗ್ಗೆ. ಹಾಗೆ
ಅದರದ್ದೆಲ್ಲ ಒಂದು ಡೀಟೇಲ್ಸನ್ನು ಕೊಡುವಂತ ಅಂದ್ಕೊಂಡು ಇವತ್ತಿನ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತಾಯಿದ್ದೆ. ಹಾಗೆ ತುಂಬ ಲೆಂತ್ ಆಗಿಬಿಡ್ತದೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಡೀಟೇಲ್ಸನ್ನು ತಿಳಿಸ್ತೀನಿ ಫ್ರೆಂಡ್ಸ್. ಸೊ ನಿಮಗೇನಾದರೂ ಡೌಟ್ಗಳಿದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು, ಆನ್ಸರ್ ಮಾಡ್ತೀನಿ ನಾನು. ಹಾಗೆ ಇವತ್ತಿನ ವಿಡಿಯೋ ಇಷ್ಟವಾಗಿದ್ದರೆ ಎಲ್ಲರೂ ಕೂಡ ಲೈಕ್ ಮಾಡಿ, ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇರೋರನ್ನ ಸಬ್ಸ್ಕ್ರೈಬ್ ಆಗಿ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.